ಅಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಸೈಟ್ ಇದೆಯಾ, ಆಮೇಲೆ ಆ ಸೈಟು ಎಲ್ಲಿ ಇದೆ, ವೇರ್ ಇಟ್ ಇಸ್ ಸಿಚುವೇಟೆಡ್, ಪ್ರೆಸೆಂಟ್ ಇಂಡಿಯಾದಲ್ಲಿ, ಪ್ರಸ್ತುತ ಭಾರತದಲ್ಲಿ ಆ ಇಂಡಸ್ ವ್ಯಾಲಿ ಸೈಟು ಎಲ್ಲಿ ಇದೆ, ಓಕೆನಾ. ಆಮೇಲೆ ಎಲ್ಲಿ ಇದೆ, ಯಾವ ನದಿ ದಂಡೆ ಮೇಲಿದೆ, ಯಾವ್ದಾದ್ರು ನದಿ ದಂಡೆ ಮೇಲಿದೆಯಾ, ಇದ್ರೆ ಅದನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ, ಆಯ್ತಾ. ಅದರ ಜೊತೆಗೆ ಆ ಒಂದು ಸೈಟ್, ಆ ಒಂದು ತಾಣವನ್ನ ಯಾರು ಕಂಡು ಹಿಡಿದರು ಅಥವಾ ಯಾರು ಏನು ಎಕ್ಸ್ಕಿವೇಟ್ ಮಾಡಿದ್ರು, ಉತ್ಖನನ ಯಾರು ಮಾಡಿದ್ರು, ಅದನ್ನ ಯಾರು, ಈ ತರ ಒಂದು ಪ್ಲೇಸ್ ಇದೆ ಅಂತ ಯಾರು ಹೇಳಿದ್ರು, ಯಾವ ಒಬ್ಬ ಪುರಾತತ್ವ ಶಾಸ್ತ್ರಜ್ಞ ಆರ್ಕಿಯಾಲಜಿಸ್ಟ್ ಹೇಳ್ದ ಅನ್ನೋದನ್ನ ನೀವೇನ್ ಮಾಡ್ಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ. ಅಲ್ಲಿ ಏನಾದ್ರು ಅವಶೇಷಗಳು, ಪ್ರಮುಖ ಅವಶೇಷಗಳು ಏನಾದ್ರೂ ಸಿಕ್ಕಿದಾವ ಅನ್ನೋದನ್ನ ಕೂಡ ಏನ್ ಮಾಡ್ಬೇಕಾಗತ್ತೆ, ನೀವು ತಿಳಿದುಕೋಬೇಕಾಗತ್ತೆ. ಯಾಕಂದ್ರೆ ಇಲ್ಲಿಂದನೇ ಏನಾಗತ್ತೆ, ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ವೆರಿ 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 ಹೈ. ನೆಕ್ಸ್ಟ್, ಅಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಯಾವ ತರ ಇತ್ತು, ಸೋಶಿಯೋ ಅಂಡ್ ಎಕನಾಮಿಕ್ ಕಂಡೀಷನ್ಸ್ ಯಾವ ತರ ಇತ್ತು, ಆಮೇಲೆ ಯಾವ ಬೆಳೆಗಳನ್ನ ಬೆಳೀತಾ ಇದ್ರು, ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಯಾವ ಬೆಳೆಗಳನ್ನ ಪ್ರಿಡಾಮಿನೆಂಟ್ ಆಗಿ ಬೆಳೀತಾ ಇದ್ರು, ಆಮೇಲೆ ಅವರಿಗೆ ಯಾವ ಪ್ರಾಣಿಗಳು ಗೊತ್ತಿತ್ತು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನರಿಗೆ, ಸಿಂಧು ಕಣಿವೆ ನಾಗರಿಕತೆ ಜನರಿಗೆ ಯಾವ ಪ್ರಾಣಿಗಳು ಗೊತ್ತಿತ್ತು ಅನ್ನೋದನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ, ಆಯ್ತಾ, ರೈಟ್. ಸೊ ಆಮೇಲೆ ಇದು ಬರುತ್ತೆ, ಯಾವ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು, ಆಮೇಲೆ ಆರ್ನಮೆಂಟ್ಸ್, ಮೆಟಲ್ಸ್ ಅವ್ರಿಗೆ ಯಾವ್ದು ಗೊತ್ತಿತ್ತು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ವಿವಿಧ ಆಯಾಮವಾಗಿ ವಿವಿಧ ಡೈಮೆನ್ಷನ್ಸ್ ಅಲ್ಲಿ ನೀವು ಓದಿದ್ರೆ ಏನಾಗುತ್ತೆ ಗೊತ್ತಾ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು.